ನಮಸ್ಕಾರ ಸ್ನೇಹಿತರೆ, ತಮ್ಮೆಲ್ಲರಿಗೂ ಜಯಕ್ಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾವು 1000ಕ್ಕೂ ಹೆಚ್ಚು ಸಬ್ಸ್ಕ್ರೈಬರ್ಗಳನ್ನು ಗಳಿಸಿದ್ದೇವೆ. ನಿಮ್ಮೆಲ್ಲರ ಪ್ರೀತಿ ಸಪೋರ್ಟ್ ಇದೇ ಥರ ಮುಂದುವರಿಯಲಿ. ತಾವು ನಮ್ಮೆಲ್ಲರ ಈ ಚಾನಲನ್ನು ಹೆಚ್ಚಾಗಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ನಿಮ್ಮ ಪ್ರೀತಿಯನ್ನು ಇದೇ ಥರ ಮುಂದುವರೆಸಿ ಎಂದು ನಾವು ಬೇಡಿಕೊಳ್ಳುತ್ತಾ, ಇಂದಿನ ರೆಸಿಪಿ ಏನೆಂದರೆ, ನೀವು ನೋಡುತ್ತಿರುವ ಹಾಗೆ ನಾವು ಕಲ್ಲಂಗಡಿ ಹಣ್ಣುಗಳನ್ನು ಹೆಚ್ಚುತ್ತಿದ್ದೇವೆ. ಕಲ್ಲಂಗಡಿ ಹಣ್ಣು, ಹಾಲು, ಸಕ್ಕರೆ, ಐಸ್ ಹಾಗೂ ರೂಹ್ ಅಫ್ಜಾ ಈ 5 ಸಾಮಗ್ರಿಗಳನ್ನು ಉಪಯೋಗಿಸಿ ಇವತ್ತು ಒಂದು ತಂಪು ಪಾನೀಯವನ್ನು ನಾವು ಮಾಡಲಿದ್ದೇವೆ. ಈ ತಂಪು ಪಾನೀಯ ಹೆಸರು ಏನಿರಬಹುದು? ಕಮೆಂಟ್ ಮಾಡಿ ನೋಡೋಣ ಗೆಳೆಯರೇ. ಈ ತಂಪು ಪಾನೀಯ ಭಾರತ ದೇಶದಾದ್ಯಂತ ಎಲ್ಲೆಡೆ, ಹೆಚ್ಚಾಗಿ ಉತ್ತರ ಭಾರತದಲ್ಲಿ ಇದು ಮೊಹಬ್ಬತ್ ಕಾ ಶರ್ಬತ್ ಎಂದು ಪ್ರಸಿದ್ಧವಾಗಿದೆ. ಮೊಹಬ್ಬತ್ ಕಾ ಶರ್ಬತ್ ಅನ್ನು ನಾವು ಈಗ ಮಾಡಲಿದ್ದೇವೆ. ಮೊದಲು ಬೋಗಾಣಿಯಲ್ಲಿ ಐಸನ್ನು ತಗೊಂಡು ಅದಕ್ಕೆ ನಾವು ತಂಪಾದ ಹಾಲನ್ನು ಬೆರೆಸಿ, ಈಗ ತಂಪಾದ ಹಾಲು ಹಾಗೂ ತಂಪಾದ ಐಸ್ಗಳು ಮಿಕ್ಸ್ ಆಗಿವೆ. ತಾವೆಲ್ಲರೂ ನೋಡುವಂತಹ ಇದು ರೋಮಾಂಚಕಾರಿಯಾದ ಇದೊಂದು ನೋಟ ನಿಜಕ್ಕೂ ನಮ್ಮ ಗಂಟಲುಗಳನ್ನು ತಂಪಾಗಿಸುತ್ತವೆ. ಈಗ ನಾನು ಬೆರೆಸುತ್ತಿರುವುದು ಪುಡಿ ಸಕ್ಕರೆ. ಇದು ಸುಮಾರು ಒಂದು 100 ಗ್ರಾಮ್ ಸಕ್ಕರೆ ಅನ್ಕೋತೀನಿ. ನನಗೂ ಅಷ್ಟಾಗಿ ಮೆಜರ್ಮೆಂಟ್ ಗೊತ್ತಿಲ್ಲ, ಆದರೂ ಒಂದು 100 ಗ್ರಾಮ್ ಸಕ್ಕರೆ ಅಂತ ತಿಳಿದು ಇದನ್ನು ಬೆರೆಸಿ ಈಗ ನಾವು ಕಲಿಸ್ತೇವೆ. ಈ ಹಾಲು 1 ಲೀಟ್ರ್ ಇದೆ ಗೆಳೆಯರೆ. 1 ಲೀಟ್ರ್ ಹಾಲಿಗೆ ಸುಮಾರು ಒಂದು 20 ಐಸ್ ಕ್ಯೂಬ್ಸನ್ನು ನಾನು ಬೆರೆಸಿ ಮತ್ತು ಪುಡಿ ಸಕ್ಕರೆಯನ್ನು ಬೆರೆಸಿ ಕಲಿಸಲಾಗುತ್ತದೆ. ಈಗ ನಮ್ಮ ರೋಮಾಂಚನಕಾರಿಯಾದ ಒಂದು ಪಾನೀಯ, ತಂಪು ಪಾನೀಯ ಅಂದರೆ ರೂಹ್ ಅಫ್ಜಾವನ್ನು ನಾನು ಇಲ್ಲಿ ತೆಗೆದುಕೊಳ್ತಾ ಇದ್ದೇನೆ. ಮಿತ್ರರೇ, ರೂಹ್ ಅಫ್ಜಾ ಇದರ ಆರೋಗ್ಯ ಪ್ರಯೋಜನಗಳು ಮತ್ತು ಉಪಯೋಗಗಳನ್ನು ನಾನು ಹೀಗೆ ಹೇಳ್ತಾ ಹೋಗ್ತೇನೆ. ರೂಹ್ ಅಫ್ಜಾ ಅನೇಕ ಆರೋಗ್ಯ ಪ್ರಯೋಜನಗಳನ್ನು ಹೊಂದಿದೆ. ಇದು ದೇಹದ ಡಿಹೈಡ್ರೇಷನ್ ನಿವಾರಿಸಲು ಮತ್ತು ಹಿಮೋಗ್ಲೋಬಿನನ್ನು ಸುಧಾರಿಸಲು ಸಹಾಯ ಮಾಡುತ್ತದೆ ಎಂದು ಇತ್ತೀಚೆಗೆ ನಾನು ಹಿಂದೂಸ್ತಾನ್ ಟೈಮ್ಸ್ ಬ್ಲಾಗಲ್ಲಿ ಓದಿದ್ದೇನೆ. ರೂಹ್ ಅಫ್ಜಾ ಅಜೀರ್ಣವನ್ನು ತಡೆಯಲು ಮತ್ತು ದೇಹದ ಉಷ್ಣತೆಯನ್ನು ಕಡಿಮೆ ಮಾಡಲು ಕೂಡ ಸಹಾಯ ಮಾಡುತ್ತದೆ ಎಂದು ಓದಿದ್ದೇನೆ. ಇದರಿಂದಾಗಿ ಜ್ವರ ಕಡಿಮೆ ಮಾಡುತ್ತದೆ ಎಂದು ಕೂಡ ಓದಿದ್ದೇನೆ. ರೂಹ್ ಅಫ್ಜಾ ಹೃದಯದ ದಕ್ಷತೆಯನ್ನು ಹೆಚ್ಚಿಸಲು ಮತ್ತು ಹೃದಯದಲ್ಲಿ ರಕ್ತ ಪೂರೈಕೆಗಳನ್ನು ಸುಗಮಗೊಳಿಸಲು ಸಹಾಯ ಮಾಡುತ್ತದೆ ಎಂದು ಕೂಡ ಓದಿದ್ದೇನೆ. ಇದರಿಂದಾಗಿ ಒಟ್ಟಾರೆ ಹೃದಯ ನಾಳದ ಆರೋಗ್ಯವನ್ನು ಸುಧಾರಿಸುತ್ತದೆ ಎಂದು ಕೇಳಿದ್ದೇನೆ. ಮಿತ್ರರೇ, ಈಗ ನಾವು 1 ಲೀಟರ್ ಹಾಲಿಗೆ ಒಂದು 20 ಐಸ್ ಕ್ಯೂಬನ್ನು ಬೆರೆಸಿ, ಒಂದು 100 ಗ್ರಾಮ್ ಸಕ್ಕರೆ ಪುಡಿಯನ್ನು ಬೆರೆಸಿ, ಈಗ ನಾವು ನಮ್ಮ ಮಜವಾದ ರೂಹ್ ಅಫ್ಜಾ ತಂಪು ಪಾನೀಯವನ್ನು ಮಿಕ್ಸ್ ಮಾಡ್ತಾ ಇದ್ದೇನೆ. ನೀವು ನೋಡ್ತಿದ್ದ ಹಾಗೆ ಇದು ಹಾಲಿನ ಬಣ್ಣವನ್ನು ಈಗ ಕೆಂಪಾಗಿ ಬದಲಾವಣೆ ಮಾಡಿದೆ. ರೂಹ್ ಅಫ್ಜಾ ಮಿಕ್ಸ್ ಮಾಡಿದ ಮೇಲೆ ನಮ್ಮ ಹಾಲು ಸ್ವಲ್ಪ ಗುಲಾಬಿ ಬಣ್ಣ ಬಂದಿದೆ. ಈಗ ಇದಕ್ಕೆ ಮಜವಾದ ಕಲ್ಲಂಗಡಿ ಹಣ್ಣನ್ನು ಈ ಥರ ಚಿಕ್ಕದಾಗಿ, ಸ್ವಲ್ಪ ದೊಡ್ಡದಾಗಿ ಹೆರಚಿ ಈ ಥರ ಹಾಕ್ತೇನೆ. ಮಿತ್ರರೇ, ಕಲ್ಲಂಗಡಿ ಮತ್ತು ಹಾಲು ವಿರುದ್ಧ ಸ್ವಭಾವದ ಹಣ್ಣುಗಳು ಹಾಗೂ ಮಿಶ್ರಣ ಎಂದು ನಂಬಲಾಗಿದೆ. ಕಲ್ಲಂಗಡಿ ಪ್ರಕೃತಿಯಲ್ಲಿ ಸಿಟ್ರಸ್ ಆಗಿದೆ, ಆದರೆ ಹಾಲು ಸಿಹಿ ಆಗಿರುತ್ತದೆ. ಎರಡನ್ನು ಮಿಕ್ಸ್ ಮಾಡುವುದರಿಂದ ಜೀರ್ಣ ಸಮಸ್ಯೆ ಉಂಟಾಗಬಹುದು. ಹಾಗೂ ನಾವು ಅನಾರೋಗ್ಯಕರ ಪಾನೀಯಗಳು ಮತ್ತು ಆಹಾರ ಪದ್ಧತಿಗಳನ್ನು ಉತ್ತೇಜಿಸುವುದಿಲ್ಲ. ಎಲ್ಲ ಪ್ಯಾಕೇಜ್ ಪಾನೀಯಗಳನ್ನು ಮುನ್ನೆಚ್ಚರಿಕೆಯೊಂದಿಗೆ ಮತ್ತು ಅದರ ಪ್ರಯೋಜನಗಳು ಮತ್ತು ಪರಿಣಾಮಗಳನ್ನು ತಿಳಿದು ತಾವು ಸೇವಿಸಬೇಕಾಗಿ ನಮ್ಮ ವಿನಂತಿ. ಈ ಥರ ಕಲ್ಲಂಗಡಿ ಹಣ್ಣುಗಳನ್ನು ಹೆರಚಿ ಹಾಲು, ಐಸ್, ಸಕ್ಕರೆ ಪುಡಿ ಮತ್ತು ರೂಹ್ ಅಫ್ಜಾ ಮಿಶ್ರಣದಲ್ಲಿ ಈ ಥರ ನಾವು ಕಲ್ಲಂಗಡಿ ಹಣ್ಣನ್ನು ಹೆರಚಿ ಈ ಥರ ಮಿಕ್ಸ್ ಮಾಡ್ತೇವೆ.
ಮಿತ್ರರೇ, ಇದು ಬೇಸಿಗೆಗಾಲದಲ್ಲಿ ತುಂಬ ರೋಮಾಂಚನಕಾರಿಯಾಗಿ ನಮ್ಮ ಗಂಟಲನ್ನು ತಂಪಾಗಿಸಿ, ನಮ್ಮ ಹೊಟ್ಟೆಯನ್ನು ತಂಪಾಗಿಸೋ ಒಂದು ಪಾನೀಯ. ಇದು ಉತ್ತರ ಭಾರತದಲ್ಲಿ ನಾನು ಹೇಳಿದ ಹಾಗೆ ತುಂಬ ಫೇಮಸ್ ಆಗಿದೆ ಇತ್ತೀಚೆಗೆ. ಸೊ ನೀವು ಒಂದು ಸಲ ಟ್ರೈ ಮಾಡಿ ನೋಡ್ಬೋದು. ನಾನು ಏನು ಹೇಳ್ತೇನೆಂದರೆ, ಇದನ್ನು ತುಂಬ ಜಾಸ್ತಿ ಕುಡಿಬೇಡಿ, ಒಂದೇ ಗ್ಲಾಸನ್ನು ಸೇವಿಸಿ. ಯಾಕಂದರೆ ನಾನು ಮುಂಚೆ ಹೇಳಿದ ಹಾಗೆ ಅಜೀರ್ಣ ಸ್ವಲ್ಪ ಉಂಟಾಗಬಹುದು. ಯಾರಿಗಾದರೂ ಬ್ಲೋಟಿಂಗ್, ಅಜೀರ್ಣ, ಡೈಜೆಷನ್ ಪ್ರಾಬ್ಲಮ್ಸ್ ಇದ್ದರೆ ಅವರು ಈ ಮಿಕ್ಸ್ಚರನ್ನು ಕುಡಿದೇ ಇರೋದು ಒಳ್ಳೆಯದು. ಏನೋ ಗೊತ್ತಿಲ್ಲ, ಇದು ಮೊಹಬ್ಬತ್ ಕಾ ಶರ್ಬತ್ ಎಂದೇ ಇದು ಪ್ರಖ್ಯಾತವಾಗಿ ತುಂಬ ವೈರಲ್ ಆಗ್ತಾ ಇದೆ. ಉತ್ತರ ಭಾರತದಲ್ಲಿ ತುಂಬ ವೈರಲ್ ಆಗ್ತಾ ಇದೆ. ನಾನು ನೋಡಿದ ಹಾಗೆ ದಿಲ್ಲಿಯ ಜಮಾ ಮಸ್ಜಿದ್ ಹತ್ತಿರ ಓರ್ವ ವ್ಯಕ್ತಿ ಇದನ್ನು ಮಾಡಿ ಮಾರ್ತಾನೆ, ತುಂಬ ಫೇಮಸ್ ಆಗಿದೆ. ಹಾಗಾಗಿ ಅದನ್ನು ನೋಡಿ ನಾವು ಇವತ್ತು ರೂಹ್ ಅಫ್ಜಾ, ಹಾಲು, ಸಕ್ಕರೆ, ಐಸ್, ಓಕೆ, ಮತ್ತು ಕಲ್ಲಂಗಡಿ ಹಣ್ಣನ್ನು ಬೆರೆಸಿ ಮೊಹಬ್ಬತ್ ಕಾ ಶರ್ಬತ್ ಇದನ್ನು ಮಾಡಿ ನಾವು ಸವಿತಿದ್ದೇವೆ. ಇದರ ಟೇಸ್ಟ್ ಮಾತ್ರ ನನಗೆ ತುಂಬ ಸಖತ್ತಾಗಿ ಟೇಸ್ಟ್ ಇತ್ತು. ನಾವೆಲ್ಲರೂ ಇದನ್ನು ತುಂಬ ಎಂಜಾಯ್ ಮಾಡಿದ್ವಿ. ಮತ್ತು ಫೀಡ್ಬ್ಯಾಕ್ ಏನಂದರೆ, ಇದನ್ನು ಕುಡಿಯೋದ್ರಿಂದ ನಮಗಂತೂ, ನಾವು 5 ಜನ ಕುಡಿದ್ವಿ, ನಮಗಂತೂ ಯಾವುದೇ ಥರ ಅಜೀರ್ಣ ಸಮಸ್ಯೆ, ಬ್ಲೋಟಿಂಗ್ ಏನೂ ಬರಲಿಲ್ಲ. ಸೊ ಹಾಗಾಗಿ ನಮಗೂ ಸೇಫ್ ಅನ್ನಿಸ್ತು. ಆದರೂ ನಾವು ತುಂಬ ಜಾಸ್ತಿ ಏನು ಕುಡಿಯೋಂಗಿಲ್ಲ, ಎಲ್ಲರೂ ಒಂದೊಂದೇ ಗ್ಲಾಸ್ ಆಗಿ ಕುಡಿದ್ವಿ. ನೀವು ಸೇಫಾಗಿ ಎಲ್ಲ ಪ್ರಿಕಾಷನ್ಸನ್ನು ತಗೊಂಡು, ಓಕೆ, ಹಾಲು ಸರಿಯಾಗಿರೋ ಹಾಲನ್ನು ಬೆಳೆಸಿ, ಹಾಲು ಒಡಿಬಾರ್ದು, ಹೀಗೆಲ್ಲ ನೀವು ಜವಾಬ್ದಾರಿಯಿಂದ ಇದನ್ನು ಮಾಡಿ ಕುಡಿದು ಎಂಜಾಯ್ ಮಾಡಿ ಗೆಳೆಯರೆ.